ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾವು ನಮ್ಮ ಜಿಮೇಲ್ ಐ ಡಿ ಪಾಸ್ವರ್ಡ್ ಮರ್ತಿದ್ದೀವಿ, ಅದನ್ನು ರೀಸೆಟ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಹತ್ರ ಒಂದು ಚಾನಲ್ ಇದೆ, ನಾವು ಅದಕ್ಕೊಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದೀವಿ. ಆದರೆ ಜಿಮೇಲ್ ಐ ಡಿ ಪಾಸ್ವರ್ಡ್ ಮರ್ತು ಹೋಗಿದೆ ಅಂದರೆ ಅದನ್ನು ರೀಸೆಟ್ ಮಾಡೋದು ಹೇಗೆ ನಾನು ಇಲ್ಲಿ ಹೇಳಿಕೊಡ್ತಿದ್ದೀನಿ. ಸೊ ಅದಕ್ಕಾಗಿ ನಿಮ್ಮ ಹತ್ರ ಒಂದು ಜಿಮೇಲ್ ಆ್ಯಪ್ ಇರುತ್ತೆ ಸ್ನೇಹಿತರೆ. ಆ ಜಿಮೇಲ್ ಆ್ಯಪನ್ನು ಓಪನ್ ಮಾಡಿ. ಇಲ್ಲಿ ನೋಡ್ಬೋದು ಜಿಮೇಲ್ ಅಪ್ಲಿಕೇಶನ್ ಇದೆ. ಈ ಜಿಮೇಲ್ ಆ್ಯಪನ್ನು ನೀವು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಮೇಲ್ಗಡೆ ನೋಡಿ ಒಂದು ಫೋಟೋ ಕಾಣುತ್ತೆ. ಫೋಟೋ ಅಥವಾ ಏನಾದರೂ ಅಲ್ಫಾಬೆಟ್ ಈ ರೀತಿ ಕಾಣ್ತಾ ಇರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಮೇಲ್ಗಡೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಇರುವಂಥ ಮೇಲ್ ಐ ಡಿ ಎಲ್ಲ ಇಲ್ಲಿ ಕಾಣುತ್ತೆ. ಎಷ್ಟು ಮೇಲ್ ಐ ಡಿ ನಿಮ್ಮ ಮೊಬೈಲಲ್ಲಿದೆ ಅದೆಲ್ಲ ಕಾಣುತ್ತೆ. ಫಸ್ಟ್ ಒಂದು ಸೆಲೆಕ್ಟ್ ಆಗಿರುತ್ತೆ, ಸೆಕೆಂಡ್ ಮತ್ತು 2, 3 ಎಷ್ಟು ನಿಮ್ಮದಿದೆ ಅದು ಕೆಳಗಡೆ ಕಾಣುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು. ಸೊ ಇದರಲ್ಲಿ ನಮಗೆ ಯಾವ ಜಿಮೇಲ್ ಐ ಡಿಗೆ ಪಾಸ್ವರ್ಡ್ ರೀಸೆಟ್ ಮಾಡಬೇಕಾಗಿದೆ ಅದನ್ನು ಮೊದಲು ನಾವು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಒಂದು ಸೆಲೆಕ್ಟ್ ಆಗಿದೆ, ಬಟ್ ನನ್ನ ಹತ್ರ ಬೇರೆ ಮೇಲ್ ಐ ಡಿ ಇದೆ. ಇಲ್ಲಿ ನೋಡ್ಬೋದು ನೀವು DK Tech ಕನ್ನಡ ಅಂತ ಒಂದು ಇದೆ. ಇದರ ಪಾಸ್ವರ್ಡ್ ನಾನು ಮರ್ತು ಹೋಗಿದ್ದೀನಿ, ಅದನ್ನು ರೀಸೆಟ್ ಮಾಡೋದಿದೆ. ನಾನು ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಕಾಣುತ್ತೆ. ಮತ್ತು ಮೇಲ್ಗಡೆ ಇಲ್ಲಿ ಕಾಣೋ ಲೋಗೋದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ನೀವೇನು ಮಾಡಬೇಕು, ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರಿಫ್ರೆಶ್ ಆಗಿ ಕಾಣುತ್ತೆ. ಈ ರೀತಿ ಬರುತ್ತೆ ಎಲ್ಲ. ಸೊ ನಿಮ್ಮ ಚಾನಲ್, ಜಿಮೇಲ್ ಐ ಡಿ, ಆಮೇಲೆ ಪರ್ಸನಲ್ ಇನ್ಫಾರ್ಮೇಷನ್, ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್, ಪಾಸ್ವರ್ಡ್ ಮ್ಯಾನೇಜರ್ ಇದೆಲ್ಲ ಬರುತ್ತೆ. ಇದರಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಮತ್ತೆ ಒಂದು ಬೇರೆ ಪೇಜ್ ಓಪನ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಕಾಣುತ್ತೆ. ಇಲ್ಲಿ ನೋಡಿ ಕೆಳಗಡೆ 2 ಸ್ಟೆಪ್ ವೆರಿಫಿಕೇಷನ್ ಇದೆ, ಸೆಕ್ಯೂರಿಟಿ ಕೋಡ್ ಇದೆ, ಪಾಸ್ ಕೋಡ್ ಇದೆ, ಪಾಸ್ ಕೀಸ್ ಆ್ಯಂಡ್ ಸೆಕ್ಯೂರಿಟಿ ಕೀಸ್ ಅಂತ. ಇಲ್ಲಿ ಪಾಸ್ವರ್ಡ್ ಅಂತ ಇದೆ ನೋಡಿ. ಈ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೆರಿಫಿಕೇಷನ್ ಕೇಳುತ್ತೆ ಸ್ನೇಹಿತರೆ. ನೀವು ಯಾವುದು ಪ್ಯಾಟರ್ನ್ ಹಾಕಿದರೆ ಮೊಬೈಲ್ ವೆರಿಫಿಕೇಷನ್ ಮಾಡೋದಿರುತ್ತೆ ಇದು. ನೀವು ಬೇಕು ಅಂದರೆ ನಿಮ್ಮ ಫಿಂಗರ್ ಪ್ರಿಂಟ್ ಹಾಕಿ ವೆರಿಫೈ ಮಾಡ್ಕೋಬೋದು, ಇಲ್ಲ ನೀವು ನಂಬರ್ ಹಾಕಿದರೆ ಅಥವಾ ಪ್ಯಾಟರ್ನ್ ಹಾಕಿದರೆ ಈ ರೀತಿ ಇರುತ್ತೆ. ಇದನ್ನು ನೀವು ವೆರಿಫೈ ಮಾಡ್ಕೊಳ್ಳಿ. ಇದು ಡಿವೈಸದ್ದು ಅಂದರೆ ನಿಮ್ಮ ಮೊಬೈಲದ್ದು ಏನು ಲಾಕ್ ಇರುತ್ತೆ ಅದನ್ನು ಇಲ್ಲಿ ಮಾಡಬೇಕು. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಸೊ ಮಾಡಿದ ತಕ್ಷಣ ಒಂದು ಸ್ವಲ್ಪ ರಿಫ್ರೆಶ್ ಆಗಿ ನಿಮಗೊಂದು ಬೇರೆ ಪೇಜ್ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ನೆಟ್ ಮೇಲೆ ಡಿಪೆಂಡ್ ಇರುತ್ತೆ ಇದು. ಸೊ ನೆಟ್ ಪ್ರಕಾರ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಗೂಗಲ್ ಅಕೌಂಟ್ ಇದೆ, ಪಾಸ್ವರ್ಡ್ ಅಂತ ಇದೆ. ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಬರ್ತಾ ಇದೆ. ನ್ಯೂ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆ ಇಲ್ಲಿ. ಸೊ ಇದರಲ್ಲಿ ನಾವು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕಾಗಿ ಫಸ್ಟ್ ಇಲ್ಲಿ ಮುಂದೆ ಕಣ್ಣಿನ ಒಂದು ಐಕನ್ ಕಾಣ್ತಿದ್ದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕೆಳಗೆ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆ, ಅದ್ರ ಮೇಲೂ ಕ್ಲಿಕ್ ಮಾಡಿ ಕಣ್ಣಿನ ಐಕನ್ ಮೇಲೆ. ಈಗ ನಾವು ಏನೇ ಟೈಪ್ ಮಾಡಿದ್ರು ಇಲ್ಲಿ ಕಾಣುತ್ತೆ. ಪಾಸ್ವರ್ಡ್ ನಾನು ಹೇಳ್ತೀನಿ ನಿಮಗೆ. ಪರ್ಫೆಕ್ಟ್ ಒಂದು ಕರೆಕ್ಟಾದ ಒಂದು ಫಾರ್ಮೆಟಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಇಲ್ಲಿ ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ. ಒಂದು ನಮ್ಮ ಚಾನಲ್ ಹೆಸರಿದೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತ. ನಾನೇನು ಮಾಡ್ತೀನಿ, KA ಅನ್ನೋ ಜಾಗದಲ್ಲಿ K ಅಂತ ಬರಿತೀನಿ, ಕ್ಯಾಪಿಟಲ್ ಬರಿತೀನಿ. ಇಲ್ಲಿ K ಅನ್ನೋ ಜಾಗದಲ್ಲಿ @ ಅಂತ ಬರಿತೀನಿ. ಓಕೆ, ಬರೆದ್ಬಿಟ್ಟು ಇಲ್ಲಿ NNA ಮಾಡಿ, ಜಸ್ಟ್ ಇಷ್ಟು ಮಾಡಿ ಹ್ಯಾಶ್ ಬರೆದ್ಬಿಟ್ಟು ಒಂದೇನೋ ಒಂದು ನಂಬರ್ ಹಾಕ್ತೀನಿ, 2656 ಅಂತ. ಈ ರೀತಿ ಒಂದು ನಂಬರ್ ಹಾಕ್ತೀನಿ. ಸೊ ಇಲ್ಲಿ ಕಮ್ಮಿ ಏನಿಲ್ಲ ಅಂದರೂ 8 ಕ್ಯಾರೆಕ್ಟರ್ವರೆಗೂ ನೀವು ಹಾಕಬೇಕು. ಇಲ್ಲಿ ನೋಡಿ KANNA #2656. ಟೋಟಲ್ ಎಷ್ಟು ಕ್ಯಾರೆಕ್ಟರ್ ಇದೆ? 2, 4, 6, 8, 10 ಕ್ಯಾರೆಕ್ಟರ್ ನಾನು ಹಾಕಿದ್ದೀನಿ. ಮಿನಿಮಮ್ 8 ಕ್ಯಾರೆಕ್ಟರ್ ನೀವು ಇಲ್ಲಿ ಹಾಕಬೇಕು. ಇನ್ನು ನಾನೇನು ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಇದನ್ನು, ಹೌದಾ, ಆ್ಯಸ್ ಇಟ್ ಈಸ್ ಸೇಮ್ ಕಾಪಿ ಮಾಡಿ ಅದನ್ನೇ ನೀವೇನು ಮಾಡಬೇಕು, ಕೆಳಗೆ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. 2 ಸೇಮ್ ಇರಬೇಕು ಸ್ನೇಹಿತರೆ, ಇದು ನೆನಪಿರಲಿ. ಸೇಮ್ ಹಾಕ್ತೀನಿ ನಾನು. ಸೊ ಇಲ್ಲಿ ನಾನು ಹಾಕಿದ ಮೇಲೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇದೆ. ಈ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಅಂತ ಬರುತ್ತೆ. ನಾನು ಇಲ್ಲಿ ಚೇಂಜ್ ಮಾಡಲ್ಲ, ಬಿಕಾಸ್ ನೀವು ನಾನು ತೋರಿಸ್ತಿದ್ದೀನಲ್ಲ, ಹಾಗಾಗಿ ನಾನು ಚೇಂಜ್ ಮಾಡಲ್ಲ. ನೀವು ಡೈರೆಕ್ಟಾಗಿ ಇಲ್ಲಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ಕಂಟಿನ್ಯೂ ಟು ಅಂತ ಬರುತ್ತೆ. ಕಂಟಿನ್ಯೂ ಮಾಡಲಿಕ್ಕೆ ಅಲ್ಲಿ ಕೇಳುತ್ತೆ. ಕಂಟಿನ್ಯೂ ಮಾಡಿಬಿಡಿ. ಆಮೇಲೆ ನಿಮ್ಮ ಅಪ್ಲಿಕೇಶನನ್ನು ತೆಗೆದುಬಿಡಿ. ಆಯಿತು. ಇಷ್ಟು ಪಾಸ್ವರ್ಡ್ ನೀವು ರೀಸೆಟ್ ಮಾಡ್ಕೊಂಡ್ಮೇಲೆ ನೀವು ಏನು ಪಾಸ್ವರ್ಡ್ ಹಾಕಿದ್ದೀರಾ ಅದರ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ. ನೀವು ಒಂದು ಸ್ಕ್ರೀನ್ಶಾಟ್ ತೊಗೋಬೇಕು, ನೆನಪಿರಲಿ. ಇಲ್ಲಿ ನಾನು ಶೋ ಮಾಡ್ತೀನಿ ನೋಡಿ. ಬಟ್ ಇದು ಪಾಸ್ವರ್ಡ್ ನಾನು ಹಾಕಿಲ್ಲ, ಯಾರು ಟ್ರೈ ಮಾಡಲಿಕ್ಕೆ ಹೋಗ್ಬಿಡಿ.
ಸೊ ಇಲ್ಲಿ ನೋಡಿ ನಾನು ಸ್ಕ್ರೀನ್ಶಾಟ್ ತೊಗೊಳ್ತೀನಿ. ಓಕೆ, ಈ ರೀತಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನೀವು ಸೇವ್ ಮಾಡ್ಕೊಂಡ್ಬಿಡಿ. ಓಕೆ, ಆದಷ್ಟು ಬೇರೆ ಮೊಬೈಲಲ್ಲಿ ಇದನ್ನು ಸೇವ್ ಮಾಡಿಡಿ, ಇದರಲ್ಲಿ ಇಡಬೇಡಿ. ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಬೇರೆ ಕಡೆ ಬರೆದು ನೀವು ಇಡ್ಬೋದು. ಸೊ ಈ ರೀತಿ ನೀವು ಆರಾಮಾಗಿ ನಿಮ್ಮ ಚಾನಲ್ ಜಿಮೇಲ್ ಐ ಡಿ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಇಲ್ಲಾಂದರೆ ನನ್ನ ವಾಟ್ಸಪ್ ಮೇಲೂ ನೀವು ನನ್ನನ್ನು ಸಂಪರ್ಕಿಸ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.